ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಎಜುಕೇಷನ್ ಚಾನೆಲ್ ವಿ ಲರ್ನ್ ಟುಗೆದರ್. ಈ ವಿಡಿಯೋದಲ್ಲಿ 7ನೇ ತರಗತಿಯ ಸಮಾಜ ವಿಜ್ಞಾನದ ಸಂಪೂರ್ಣ ಪ್ರಶ್ನೋತ್ತರಗಳ ಏನು ಸರಣಿ ಇದೆ, ಇದು 2ನೇ ಸರಣಿಯನ್ನು ನಾವು ನೋಡ್ತಾ ಹೋಗೋಣ. 7th ಕ್ಲಾಸ್ನ ಸಂಪೂರ್ಣ ಪ್ರಶ್ನೋತ್ತರಗಳ ಸರಣಿ. ಆಲ್ರೆಡಿ 100 ಪ್ರಶ್ನೆಯ ಒಂದು ಸರಣಿಯನ್ನು ನಾವು ನೋಡಿದ್ದೇವೆ. ಇನ್ನು 100 ಪ್ರಶ್ನೋತ್ತರಗಳ 2ನೇ ಸರಣಿ. ಪರಿಷ್ಕೃತ ನ್ಯೂ ಬುಕ್ ಏನಿದೆ, ಈ ವರ್ಷದ 2024-25 ಪುಸ್ತಕ ಏನಿದೆ ಅದರ ಆಧಾರಿತವಾಗಿ ಪ್ರಶ್ನೆಗಳನ್ನು ಇಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು. ನ್ಯೂ ಸಿಲೆಬಸ್ ಏನಿದೆ ಅವೇ ಕ್ವಶನ್ಗಳು ಬರ್ತವೆ ಅಂತಲ್ಲ, ಈ 1 ಇಯರ್ ಬ್ಯಾಕ್ ಏನು ಸಿಲೆಬಸ್ ಇತ್ತು ಆ ಸಿಲೆಬಸ್ದು ಸಹ ಕ್ವಶನ್ಗಳು ಫ್ರೇಮ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ 2022, 23, 24 ಹಾಗೆ ಈ ವರ್ಷದ 24, 25 ಈ ಅಷ್ಟು ವರ್ಷದ ಕ್ವಶನ್ಗಳನ್ನು ನೀವು ನೋಡಿಟ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಬಹಳಷ್ಟೇನು ವ್ಯತ್ಯಾಸಗಳಾಗಿರೋದಿಲ್ಲ, ಎಲ್ಲೋ 1 ಅಥವಾ 2 ಲೆಸನ್ಗಳಲ್ಲಿ ಡಿಫ್ರೆನ್ಸ್ ಅಷ್ಟೇ ಇರುವಂಥದ್ದು. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ವಿ ಲರ್ನ್ ಟುಗೆದರ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಅಥವಾ ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ಫಸ್ಟ್ ಕ್ವಶನ್, ಮೈಸೂರು ಒಡೆಯರ ಅಧಿದೇವತೆ ಚಾಮುಂಡೇಶ್ವರಿ ದೇವಿ. ಮೈಸೂರಿನಲ್ಲಿ ಪ್ರಸ್ತುತ ಇರುವಂತಹ ಚಾಮುಂಡೇಶ್ವರಿ ದೇವಿ ಏನಿದೆ ಇದು ಮೈಸೂರು ಒಡೆಯರ ಅಧಿದೇವತೆ ಆಗಿತ್ತು. ಮೈಸೂರು ಒಡೆಯರು ಯಾವ ಸಾಮ್ರಾಜ್ಯದ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದರು? ವಿಜಯನಗರ ಸಾಮ್ರಾಜ್ಯದ ಪರಂಪರೆ. ಈ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿ ಇದ್ದಂಥವರು ಈ ಮೈಸೂರು ಒಡೆಯರಾಗಿರ್ಬೋದು, ಕೆಳದಿಯ ಅರಸರಾಗಿರ್ಬೋದು, ಇವೆಲ್ಲ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದಂಥವರು. ಯಾವಾಗ ವಿಜಯನಗರ ಸಾಮ್ರಾಜ್ಯ ಪತನ ಆಯಿತೋ ಆಗ ಈ ಸಾಮಂತ ರಾಜ್ಯಗಳೆಲ್ಲವೂ ಸ್ವತಂತ್ರಗೊಂಡವು. ಅದರಲ್ಲಿ ಮೈಸೂರು ಒಡೆಯರು ಈ ವಿಜಯನಗರ ಸಾಮ್ರಾಜ್ಯದ ಏನು ಪರಂಪರೆ ಇತ್ತು ಅವುಗಳನ್ನು ಮುಂದುವರಿಸಿಕೊಂಡು ಬಂದರು. ಮೈಸೂರು ಒಡೆಯರ ರಾಜಲಾಂಛನ ಗಂಡ ಬೇರುಂಡ, ಇದು ಮೈಸೂರು ಒಡೆಯರ ರಾಜಲಾಂಛನ ಆಗಿತ್ತು. ಮೈಸೂರು ಅರಮನೆಯ ಸಭಾಂಗಣವನ್ನು ಶೃಂಗರಿಸಿದಂಥವರು ರಾಜ ರವಿವರ್ಮ. ಇವರು ಮೈಸೂರು ಅರಮನೆಯ ಸಭಾಂಗಣವನ್ನು ಚಿತ್ರಗಳಿಂದ ಶೃಂಗಾರಿಸಿದಂಥವರು. ಅಠಾರ ಕಚೇರಿಯನ್ನು ಸ್ಥಾಪಿಸಿದಂಥವರು ಚಿಕ್ಕದೇವರಾಜ ಒಡೆಯರ್. ಚಿಕ್ಕದೇವರಾಜ ಒಡೆಯರ್ ಯಾರಿಗೆ 3 ಲಕ್ಷ ವರಹಗಳನ್ನು ನೀಡಿ ಬೆಂಗಳೂರನ್ನು ಗುತ್ತಿಗೆ ಪಡೆದಿದ್ದರು? ಮೊಘಲರಿಗೆ ಆಳ್ವಿಕೆಯನ್ನು ಮಾಡ್ತಾ ಇದ್ದಂಥ, ಉತ್ತರದಲ್ಲಿ ಮೊಘಲರ ಅಧಿಪತ್ಯ ಆಗ ಸ್ವಲ್ಪ ಜಾಸ್ತಿ ಇತ್ತು. ಆ ಸಂದರ್ಭದಲ್ಲಿ ಚಿಕ್ಕದೇವರಾಜ ಒಡೆಯರವರು ಮೊಘಲರಿಗೆ 3 ಲಕ್ಷ ವರಹಗಳನ್ನು ನೀಡಿ ಬೆಂಗಳೂರನ್ನು ಗುತ್ತಿಗೆಯನ್ನು ಪಡಿತಾರೆ. ಚಿಕ್ಕದೇವರಾಜ ಒಡೆಯರ ಬಿರುದು ನವಕೋಟಿ ನಾರಾಯಣ. ಯಾಕೆ ಈ ಬಿರುದು ಬಂತು ಅಂದರೆ, ಆಡಳಿತದಲ್ಲಿ ಮಿತವ್ಯಯವನ್ನು ಸಾಧಿಸಿ ಈ ಒಂದು ಆಸ್ಥಾನದ ಸಾಮ್ರಾಜ್ಯದ ಖಜಾನೆಯಲ್ಲಿ 9 ಕೋಟಿಗಳಷ್ಟು ಹಣವನ್ನು ಉಳಿತಾಯ ಮಾಡ್ತಾರೆ. ಹಾಗಾಗಿ ಇವರಿಗೆ ನವಕೋಟಿ ನಾರಾಯಣ ಹೇಳುವಂಥ ಬಿರುದನ್ನು ನೀಡಲಾಗುತ್ತೆ. ಕನ್ನಡದ ಮೊಟ್ಟ ಮೊದಲ ನಾಟಕವನ್ನು ರಚಿಸಿದಂಥವರು ಸಿಂಗಾರಾರ್ಯ, ಇವರ ಮಿತ್ರವಿಂದ ಗೋವಿಂದ. ಕನ್ನಡದ ಮೊದಲ ನಾಟಕ ಯಾವುದು ಅಂತ ಕೇಳಿದ್ರೆ ಅದು ಮಿತ್ರವಿಂದ ಗೋವಿಂದ. ರಚನೆ ಮಾಡಿದಂಥವ್ರು ಯಾರು ಅನ್ನೋದನ್ನು ಕೇಳಿದ್ರೆ ಸಿಂಗಾರಾರ್ಯರು. ಇವರಿಂದ ಮಿತ್ರವಿಂದ ಗೋವಿಂದ ರಚನೆ ಆಯಿತು. ಸಂಚಿ ಹೊನ್ನಮ್ಮಳ ಕಾವ್ಯ. ಸಂಚಿ ಹೊನ್ನಮ್ಮ ಹದಿಬದೆಯ ಧರ್ಮ ಹೇಳುವಂಥ ಒಂದು ಕಾವ್ಯವನ್ನು ರಚನೆ ಮಾಡಿರುವಂಥದ್ದು. ಸರಕಾರದ ಕಾಗದ ಪತ್ರಗಳ ವಿತರಣೆಗೆ ಅಂಚೆ ವ್ಯವಸ್ಥೆಯನ್ನು ಸ್ಥಾಪಿಸಿದಂಥವರು ಚಿಕ್ಕದೇವರಾಜ ಒಡೆಯರ್. ಸರಕಾರದ ಕಾಗದ ಪತ್ರಗಳನ್ನು ವಿತರಣೆ ಮಾಡೋಕ್ಕಾಗಿ ಅಂಚೆ ವ್ಯವಸ್ಥೆಯನ್ನು ಇವರು ಜಾರಿಗೆ ತರ್ತಾರೆ. ಚಿಕ್ಕದೇವರಾಜರ ಮರಣದ ನಂತರ ರಾಜನ ಹೆಸರಿನಲ್ಲಿ ಆಡಳಿತವನ್ನು ನಡೆಸಿದವರು ದಳವಾಯಿಗಳು. ಚಿಕ್ಕದೇವರಾಜರ ಮರಣದ ನಂತರ ದಳವಾಯಿಗಳ ಆಡಳಿತವನ್ನು ನಡೆಸ್ತಾರೆ. ಈ ದಳವಾಯಿಗಳ ಅವಧಿಯಲ್ಲಿಯೇ ಹೈದರಾಲಿಯು ದಳವಾಯಿ ನಂಜರಾಜರನ್ನು ಮೂಲೆ ಗುಂಪಾಗಿಸಿ ಈ ಒಂದು ಮೈಸೂರು ಸಂಸ್ಥಾನದಲ್ಲಿ ಹೈದರಾಲಿ ತನ್ನ ಅಧಿಪತ್ಯವನ್ನು ಸ್ಥಾಪಿಸ್ತಾನೆ. ಹೈದರ್ ಅಲಿ ಯಾವ ದಳವಾಯಿಯವರ ಸೇನೆಯಲ್ಲಿ ಸೇನಾನಿಯಾಗಿದ್ದ? ದಳವಾಯಿ ನಂಜರಾಜ. ಈಗ ಆಲ್ರೆಡಿ ಹೇಳಿದಾಗೆ ಇವರ ಸೇನೆಯಲ್ಲಿದ್ದಂಥವನು. ನಂತರ ಇವರನ್ನು ಮೂಲೆ ಗುಂಪಾಗಿಸಿ ಮೈಸೂರಿನ ಆಡಳಿತವನ್ನು ನೋಡ್ಕೊಳ್ತಾನೆ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಂತಹ ಒಪ್ಪಂದ ಮದ್ರಾಸ್ ಒಪ್ಪಂದದೊಂದಿಗೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಳ್ಳುತ್ತೆ. ನೆಕ್ಸ್ಟ್,
ಬೆಂಗಳೂರಿನ ಲಾಲ್ಬಾಗ್ ಉದ್ಯಾನವನ ಆರಂಭ ಮಾಡಿದ್ದು ಹೈದರಾಲಿಯಿಂದ ಈ ಬೆಂಗಳೂರಿನಲ್ಲಿ ಲಾಲ್ಬಾಗನ್ನು ನಿರ್ಮಾಣ ಮಾಡ್ತಾನೆ. ನೆಕ್ಸ್ಟ್ 15ನೇ ಪ್ರಶ್ನೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಂಥ ಒಪ್ಪಂದ ಯಾವುದು? ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ. ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಹೈದರಾಲಿ ಮರಣ ಹೊಂದ್ತಾನೆ. ಆತನ ಮಗನಾದಂತಹ ಟಿಪ್ಪು ಮಂಗಳೂರು ಏನು ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಮುಂದುವರಿಸಿಕೊಂಡು ಹೋಗಿ ಮಂಗಳೂರು ಒಪ್ಪಂದವನ್ನು ಮಾಡಿಕೊಳ್ತಾನೆ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡ ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದ. ಇದೊಂದು ಟಿಪ್ಪುವಿಗೆ ಅವಮಾನಕರವಾದಂತಹ ಒಪ್ಪಂದ ಆಗಿತ್ತು. ಯುದ್ಧ ಪರಿಹಾರವಾಗಿ 3 ಕೋಟಿ ಹಣವನ್ನು ನೀಡಬೇಕಾಗಿತ್ತು. ಈ 3 ಕೋಟಿ ಹಣವನ್ನು ಬ್ರಿಟಿಷರಿಗೆ ನೀಡುವವರೆಗೆ ಟಿಪ್ಪುವಿನ ಮಕ್ಕಳನ್ನು ಒತ್ತೆಯಾಳಾಗಿ ಕಳಿಸಬೇಕಾಗಿತ್ತು. ಈ ರೀತಿಯಾದಂತಹ ಒಂದು ಅವಮಾನಕರವಾದಂತಹ ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದ ಆಯಿತು. ಮೈಸೂರು ಸಾಮ್ರಾಜ್ಯದ ರಾಜಧಾನಿಯನ್ನು ಮೈಸೂರಿನಿಂದ ಬೆಂಗಳೂರಿಗೆ ವರ್ಗಾಯಿಸಿದವರು ಮಾರ್ಕ್ ಕಬ್ಬನ್. ಯಾವಾಗ ಟಿಪ್ಪು ಸುಲ್ತಾನ್ನ ಮರಣದ ನಂತರ ಈ ಮೈಸೂರು ಸಾಮ್ರಾಜ್ಯವನ್ನು ಬ್ರಿಟಿಷರು ತಮ್ಮ ಆಳ್ವಿಕೆಗೆ ತೆಗೆದುಕೊಳ್ತಾರೆ. ಬ್ರಿಟಿಷರು ಆಳ್ವಿಕೆಗೆ ತೆಗೆದುಕೊಂಡ ನಂತರ ಅದನ್ನು ಈ ಒಂದು ಬ್ರಿಟಿಷ್ ಅಧಿಕಾರಿಗಳು ಮಾರ್ಕ್ ಕಬ್ಬನ್ ಆಗಿರ್ಬೋದು, ಬೌರಿಂಗ್ ಆಗಿರ್ಬೋದು, ಇಂಥವರ ಆಳ್ವಿಕೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಆಗ ರಾಜಧಾನಿಯನ್ನು ಮೈಸೂರಿನಿಂದ ಬೆಂಗಳೂರಿಗೆ ಮಾರ್ಕ್ ಕಬ್ಬನ್ ಅವರು ವರ್ಗಾಯಿಸ್ತಾರೆ. ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿದಂಥವರು ಮಾರ್ಕ್ ಕಬ್ಬನ್ ಅವರು. ನೆಕ್ಸ್ಟ್, ಮೈಸೂರು ರಾಜ್ಯದ ಪ್ರಥಮ ರೈಲು ಮಾರ್ಗ 1859ರಲ್ಲಾಗುತ್ತೆ. ಬೆಂಗಳೂರು ಹಾಗೂ ಜೋಲಾರ್ಪೇಟೆಯ ಮಧ್ಯೆ ಮೈಸೂರು ರಾಜ್ಯದ ಪ್ರಥಮ ರೈಲು ಸಂಚಾರವನ್ನು ಪ್ರಾರಂಭ ಮಾಡುತ್ತೆ. ಮೈಸೂರು ಸಾಮ್ರಾಜ್ಯದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಆರಂಭವಾಗಿದ್ದು 10ನೇ ಚಾಮರಾಜ ಒಡೆಯರ ಕಾಲದಲ್ಲಿ 1881ರಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭ ಮಾಡ್ತಾರೆ. ನೆಕ್ಸ್ಟ್, ಮೈಸೂರು ರಾಜ್ಯದಲ್ಲಿ ಅಥವಾ ಸಾಮ್ರಾಜ್ಯದಲ್ಲಿ ನ್ಯಾಯದಾಯಕ ಸಭೆ ಆರಂಭ ಆಗಿದ್ದು 1907ರಲ್ಲಿ. ಮಹಾತ್ಮ ಗಾಂಧೀಜಿಯವರು ಯಾರ ಆಳ್ವಿಕೆಯನ್ನು ರಾಮರಾಜ್ಯ ಎಂದು ಬಣ್ಣಿಸಿದರು? ನಾಲ್ವಡಿ ಕೃಷ್ಣರಾಜ ಒಡೆಯರ್. ಈ ಮೈಸೂರಿನಲ್ಲಿ ಬ್ರಿಟಿಷರು ಆಳ್ವಿಕೆಯನ್ನು ಮಾಡುವುದಕ್ಕಿಂತ ಮುಂಚೆ ಚಿಕ್ಕದೇವರಾಜ ಒಡೆಯರು ಮೈಸೂರಿನ ಪ್ರಮುಖ ರಾಜರಾಗಿದ್ದರು. ಅದಾದ ನಂತರ ದಿವಾನರು ಬರ್ತಾರೆ. ಅದಾದ ನಂತರ ಬ್ರಿಟಿಷ್ ಅಧಿಕಾರಿಗಳು ಒಂದಿಷ್ಟು ಸ್ವಲ್ಪ ಕಾಲ ಆಳ್ವಿಕೆಯನ್ನು ನಡೆಸ್ತಾರೆ. ಅದಾದ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಮೈಸೂರು ಸಾಮ್ರಾಜ್ಯದ ಪ್ರತಿಷ್ಠಿತ ಅರಸ ಅಂತ ಕರೆಯುವಂಥದ್ದು. ನೆಕ್ಸ್ಟ್, ಮಹಾತ್ಮ ಗಾಂಧೀಜಿಯವರು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಏನೆಂದು ಗೌರವ ನೀಡಿದರು? ರಾಜಶ್ರೀ ಅಂತ ಕರೆದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ರಾಜಶ್ರೀ ಅಂತ ಕರೆದ್ರು. ಈ ಮೈಸೂರು ಸಂಸ್ಥಾನವನ್ನ ರಾಮರಾಜ್ಯ ಅಂತ ಹೇಳಿ ಗಾಂಧೀಜಿಯವರು ಕರೆದ್ರು. ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಅಂತ ಹೇಳಿ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನ ಕರೆಯುವಂಥದ್ದು. ಕೈಗಾರಿಕೀಕರಣ ಇಲ್ಲವೇ ವಿನಾಶ ಹೇಳುವಂತಹ ಒಂದು ತತ್ವದ ಆಧಾರದ ಮೇಲೆ ಈ ಕೈಗಾರಿಕೆಗಳನ್ನು ಬೆಳವಣಿಗೆ ಆಗಲಿಕ್ಕೆ ಇವರು ಬಹಳಷ್ಟು ಒಂದು ಪ್ರೋತ್ಸಾಹವನ್ನು ನೀಡಿದ್ರು. ಬಹಳಷ್ಟು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಪ್ರಸಿದ್ಧ ಘೋಷಣೆ. ನೆಕ್ಸ್ಟ್ ಇರುವಂತಹ ಪ್ರಶ್ನೆನೇ ಅದು ಕೈಗಾರಿಕೀಕರಣ ಇಲ್ಲವೇ ವಿನಾಶ ಹೇಳುವಂಥದ್ದು. ಮೈಸೂರು ಬ್ಯಾಂಕ್ ಇದು ಸ್ಥಾಪನೆಯಾದ ವರ್ಷ 1913. ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಲಾದ ವರ್ಷ 1915. 1913 ಮೈಸೂರು ಬ್ಯಾಂಕ್ ಹಾಗೆ 1915 ಕನ್ನಡ ಸಾಹಿತ್ಯ ಪರಿಷತ್ತು. ನೆಕ್ಸ್ಟ್, ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗರು. ಭಾರತ ರತ್ನ ಪ್ರಶಸ್ತಿಯನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಪಡೆದುಕೊಳ್ತಾರೆ. ನೆಕ್ಸ್ಟ್, ಕೃಷ್ಣರಾಜ ಸಾಗರ ಜಲಾಶಯದ ಹಿಂಭಾಗದಲ್ಲಿ ಬೃಂದಾವನ ಉದ್ಯಾನವನವನ್ನು ನಿರ್ಮಿಸಿದಂಥವರು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು. ಹಾಗೆ ನೆಕ್ಸ್ಟ್ ಒಂದಿಷ್ಟಿದೆ. ಬೆಂಗಳೂರಿನಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ HAL. ಹಾಗೆ ಬೆಳಗೋಳದಲ್ಲಿ ರಾಸಾಯನಿಕ ಗೊಬ್ಬರ ಕಾರ್ಖಾನೆ. ಯಾವ್ಯಾವುದು? ಬೆಂಗಳೂರಿನ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್, HAL,
ಹಾಗೆ ಬೆಳಗೋಳದ ರಾಸಾಯನಿಕ ಗೊಬ್ಬರ ಕಾರ್ಖಾನೆ, ಮಂಡ್ಯದ ಸಕ್ಕರೆ ಕಾರ್ಖಾನೆ, ಶಿವಮೊಗ್ಗದಲ್ಲಿ ಬೆಂಕಿ ಕಡ್ಡಿ ಕಾರ್ಖಾನೆ, ಭದ್ರಾವತಿಯಲ್ಲಿ ಉಕ್ಕು ಹಾಗೂ ಕಾಗದ ಕಾರ್ಖಾನೆಯನ್ನು ಮತ್ತು ಜಕ್ಕೂರಿನ ವಿಮಾನ ನಿಲ್ದಾಣವನ್ನು, ಆಕಾಶವಾಣಿ ಕೇಂದ್ರಗಳನ್ನು ಇವೆಲ್ಲವನ್ನು ನಿರ್ಮಾಣ ಮಾಡಿದಂಥವರು ಸರ್ ಮಿರ್ಜಾ ಇಸ್ಮಾಯಿಲ್. ಇವರು ಮೈಸೂರಿನ ದಿವಾನರಾಗಿದ್ದಂತಹ ಕಾಲದಲ್ಲಿ ಈ ಎಲ್ಲ ಒಂದಿಷ್ಟು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಾಯಿತು. ನೆಕ್ಸ್ಟ್, ಮೈಸೂರನ್ನು ಆಳಿದ ಕೊನೆಯ ಒಡೆಯರು ಜಯಚಾಮರಾಜ ಒಡೆಯರ್. ಕೆ.ಸಿ. ರೆಡ್ಡಿ ಅವರ ನೇತೃತ್ವದಲ್ಲಿ ಜವಾಬ್ದಾರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನ 1947 ಅಕ್ಟೋಬರ್ 24ರಂದು ಕೆ.ಸಿ. ರೆಡ್ಡಿ ಅವರ ನೇತೃತ್ವದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ನೆಕ್ಸ್ಟ್, ಮೈಸೂರು ರಾಜ್ಯದ ಮೊದಲ ರಾಜ್ಯಪಾಲರು ಜಯಚಾಮರಾಜ ಒಡೆಯರ್. ಮೈಸೂರ ಸಂಸ್ಥಾನವನ್ನು ಆಳಿದ ಕೊನೆಯ ಅರಸು ಜಯಚಾಮರಾಜ ಒಡೆಯರ್. ಅದೇ ರೀತಿ ಮೈಸೂರು ರಾಜ್ಯ ಅಂತ ಹೇಳಿ ಉದಯ ಆದಮೇಲೆ ಅದರ ಮೊದಲ ರಾಜ್ಯಪಾಲರಾಗಿದ್ದಂಥವರು ಜಯಚಾಮರಾಜ ಒಡೆಯರ್ ಅವರು. ನೆಕ್ಸ್ಟ್, ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಗಳು ಕೆ.ಸಿ. ರೆಡ್ಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರ ಸಹಪಾಠಿಗಳಾಗಿದ್ದಂಥವರು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು. ಮೈಸೂರು ಸಾಮ್ರಾಜ್ಯದಲ್ಲಿ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತಾಧಿಕಾರವನ್ನು ನೀಡಿದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಲೂಯಿ ಬೆಂತಾ ಬೌರಿಂಗ್ ಕಮಿಷನರ್ ಆಗಿ ಅಧಿಕಾರ ಸ್ವೀಕರಿಸಿದಂಥ ವರ್ಷ 1862. ಕಮಿಷನರ್ನ ಆಳ್ವಿಕೆಯ ಕಾಲದಲ್ಲಿ ಆಗಿರುವಂಥದ್ದು. ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು ಬ್ರಿಟಿಷರು ಅಧಿಕಾರದಿಂದ ಕೆಳಗಿಳಿಸಲಿಕ್ಕೆ ಕಾರಣ. ಈ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯ ಅವಧಿಯಲ್ಲಿಯೇ ಈ ಶಿವಮೊಗ್ಗ ಜಿಲ್ಲೆಯ ಬಿದನೂರು ದಂಗೆ ಉಂಟಾಗುತ್ತೆ. ಈ ದಂಗೆಯನ್ನು ಸರಿಯಾಗಿ ಹತ್ತಿಕ್ಕಲಿಲ್ಲ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅನ್ನೋ ಕಾರಣಕ್ಕಾಗಿ ಬ್ರಿಟಿಷರು ಅವರನ್ನು ಅಧಿಕಾರದಿಂದ ಕೆಳಗಿಳಿಸಿ ಕಮಿಷನರ್ ಅವರ ಆಳ್ವಿಕೆಯನ್ನು ತರ್ತಾರೆ ಮೈಸೂರು ಸಂಸ್ಥಾನದಲ್ಲಿ. ಸಿದ್ಧಗಂಗಾ ಪಟ್ಟಣದ ಬೇಸಿಗೆ ಅರಮನೆಯನ್ನು ನಿರ್ಮಾಣ ಮಾಡಿದಂಥವರು ಟಿಪ್ಪು ಸುಲ್ತಾನ್. ಸಿದ್ಧಗಂಗಾ ಪಟ್ಟಣ ಅಂದರೆ ಶ್ರೀರಂಗಪಟ್ಟಣದಲ್ಲಿ ಬೇಸಿಗೆ ಅರಮನೆಯನ್ನು ಟಿಪ್ಪು ಸುಲ್ತಾನ್ ನಿರ್ಮಾಣ ಮಾಡ್ತಾನೆ. ನೆಕ್ಸ್ಟ್, ಹಾನಗಲ್ನಲ್ಲಿ ವಿಜಯಸ್ತಂಭವನ್ನು ಸ್ಥಾಪಿಸಿದಂಥವನು ಕೆಳದಿಯ ಹಿರಿಯ ವೆಂಕಟಪ್ಪ ನಾಯಕ. ಕೆಳದಿ ಸಂಸ್ಥಾನದ ವಿಜಯನಗರ ಸಾಮಂತರಾಗಿರ್ತಾರೆ ಇವರು ಸಹ. ಹಿರಿಯ ವೆಂಕಟಪ್ಪ ನಾಯಕ ಹಾನಗಲ್ನಲ್ಲಿ ಒಂದು ವಿಜಯಸ್ತಂಭವನ್ನು ಸ್ಥಾಪನೆ ಮಾಡ್ತಾನೆ. ನೆಕ್ಸ್ಟ್, ಕೆಳದಿ ರಾಜ್ಯ ಇರುವ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂಥದ್ದು. ಹಿರಿಯ ವೆಂಕಟಪ್ಪ ನಾಯಕನು ಯಾರ ನೆರವಿನಿಂದ ಮಂಗಳೂರಿನಲ್ಲಿ ಪೋರ್ಚುಗೀಸರನ್ನು ಸೋಲಿಸ್ತಾನೆ? ಉಳ್ಳಾಳದ ರಾಣಿ ಅಬ್ಬಕ್ಕ ದೇವಿಯ ನೆರವಿನಿಂದ ಕೆಳದಿಯ ಹಿರಿಯ ವೆಂಕಟಪ್ಪ ನಾಯಕ ಪೋರ್ಚುಗೀಸರನ್ನು ಸೋಲಿಸ್ತಾನೆ. ಪಡುಗಡಲೊಡೆಯ ಎಂದು ಪ್ರಸಿದ್ಧನಾದ ದೊರೆ, ಅಥವಾ ಇದೊಂದು ಬಿರುದು. ಕೆಳದಿಯ ಶಿವಪ್ಪ ನಾಯಕನಿಗಿದ್ದಂತಹ ಬಿರುದು ಪಡುಗಡಲೊಡೆಯ ಹೇಳಿ ಪ್ರಸಿದ್ಧಿಯನ್ನು ಪಡೆದಿರ್ತಾನೆ. ಶಿವಪ್ಪ ನಾಯಕನ ಶಿಸ್ತು ಅಂದರೇನು? ಶಿವಪ್ಪ ನಾಯಕ ಅಳವಡಿಸಿದಂತಹ ಕಂದಾಯ ವ್ಯವಸ್ಥೆಯನ್ನು ಶಿವಪ್ಪ ನಾಯಕನ ಶಿಸ್ತು ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್, ಮೊಘಲರ ಸೈನ್ಯವನ್ನು ಸೋಲಿಸಿದ ಶಿವಾಜಿಯ ಮಗ ರಾಜಾರಾಮನಿಗೆ ರಕ್ಷಣೆ ನೀಡಿದ ಕನ್ನಡದ ವೀರರಾಣಿ. ಕ್ವಶನ್ ಏನಿದೆ, ಮೊಘಲ್ ಸೈನ್ಯವನ್ನು ಸೋಲಿಸಿದಂತಹ ಶಿವಾಜಿಯ ಮಗ ರಾಜಾರಾಮನಿಗೆ ಯಾವ ಕನ್ನಡದ ವೀರನಾರಿ ರಕ್ಷಣೆಯನ್ನು ನೀಡ್ತಾಳೆ? ಚೆನ್ನಮ್ಮಾಜಿ, ಕೆಳದಿಯ ಚೆನ್ನಮ್ಮಾಜಿ. ಅಘೋರೇಶ್ವರ ದೇವಾಲಯ ಇರುವಂಥದ್ದು ಕೆಳದಿಯಲ್ಲಿ. ಹಾಗೆ ಹೈದರ್ನ ದಾಳಿಯಿಂದ ಚಿತ್ರದುರ್ಗ ಕೋಟೆಯನ್ನು ರಕ್ಷಿಸಿದಂತಹ ವೀರ ಮಹಿಳೆ ವೀರವನಿತೆ ಓಬವ್ವ. ನೆಕ್ಸ್ಟ್ ಪ್ರಶ್ನೆ 48ನೇ ಪ್ರಶ್ನೆ. ಯಲಹಂಕ ನಾಡಪ್ರಭುಗಳ ರಾಜಧಾನಿ ಬೆಂಗಳೂರು ಅನಂತರ ಮೊದಲು ಬೆಂಗಳೂರಾಗಿತ್ತು, ಅದಾದ ನಂತರ ಮಾಗಡಿಯನ್ನು ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾರೆ. ಬೆಂಗಳೂರು ನಿರ್ಮಾತ್ರ 1ನೇ ಕೆಂಪೇಗೌಡನ ಸಾಧನೆಗಳು ಯಾವ್ಯಾವುದನ್ನು ನಿರ್ಮಾಣ ಮಾಡ್ದಾನು? ಬೆಂಗಳೂರನ್ನ ನಿರ್ಮಾಣ ಮಾಡಿದಂಥ 1ನೇ ಕೆಂಪೇಗೌಡ ಅಥವಾ ಹಿರಿಯ ಕೆಂಪೇಗೌಡ. ಬೆಂಗಳೂರು ನಗರ ಸ್ಥಾಪಕ, ಬೆಂಗಳೂರು ನಗರವನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆ ಬಸವನಗುಡಿಯ ಬಸವಣ್ಣ ದೇವಾಲಯ, ಹಲಸೂರಿನ ಸೋಮೇಶ್ವರ ದೇವಾಲಯ ಹಾಗೂ ಗವಿ ಗಂಗಾಧರೇಶ್ವರ ದೇವಾಲಯದ ವಿಸ್ತರಣೆಯನ್ನು ಮಾಡಿದಂಥವರು 1ನೇ ಕೆಂಪೇಗೌಡ. 1ನೇ ಕೆಂಪೇಗೌಡ ನಿರ್ಮಿಸಿದ 4 ಪ್ರಮುಖ ಕೆರೆಗಳು: ಕೆಂಪಂಬುದಿ ಕೆರೆ 1, ಧರ್ಮಬುದಿ ಕೆರೆ 2, ಹಲಸೂರು ಕೆರೆ 3 ಹಾಗೆ ಸಂಪಂಗಿ ಕೆರೆ 4. ಈ 4
ಕೆರೆಗಳನ್ನು 1ನೇ ಕೆಂಪೇಗೌಡರು ನಿರ್ಮಾಣ ಮಾಡ್ತಾರೆ. ಕೆಂಪೇಗೌಡರಿಂದ ನಿರ್ಮಾಣ ಆಗಿರುವಂಥದ್ದು. ನೆಕ್ಸ್ಟ್, ಪ್ರಜಾವತ್ಸಲ ಎಂಬ ಬಿರುದು ಹೊಂದಿದ ಯಲಹಂಕದ ದೊರೆ 1ನೇ ಕೆಂಪೇಗೌಡ. ಮಾಗಡಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಂತಹ ಯಲಹಂಕ ನಾಡಪ್ರಭುಗಳ ದೊರೆ 2ನೇ ಕೆಂಪೇಗೌಡ. ನೆಕ್ಸ್ಟ್, ಕರ್ನಾಟಕದ ಜನರ ಜೀವನದಿ ಕಾವೇರಿ. ಕೊಡಗಿನ ತಲಕಾವೇರಿ ಎಂಬಲ್ಲಿ ಉಗಮ ಹೊಂದುವಂತಹ ಕಾವೇರಿ ನದಿ ಕರ್ನಾಟಕದ ಜನರ ಜೀವನದಿ. ದಕ್ಷಿಣದ ಗಂಗೆ ಅಂತ ಹೇಳಿ, ಕಾವೇರಿ ನದಿಯ ಉಗಮ ಸ್ಥಾನ ತಲಕಾವೇರಿ, ಇದನ್ನ ದಕ್ಷಿಣದ ಗಂಗೆ ಅಂತ ಹೇಳು ಸಹ ಕರೀತಾರೆ ಈ ಕಾವೇರಿ ನದಿಯನ್ನ. ನೆಕ್ಸ್ಟ್, ಕೊಡಗಿನಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕೊಡಗಿನಲ್ಲಿರುವಂಥದ್ದು. ನೆಕ್ಸ್ಟ್ 56ನೇ ಪ್ರಶ್ನೆ, ಕೊಡಗನ್ನು ಆಳಿದ ಪ್ರಮುಖ ರಾಜವಂಶ ಹಾಲೇರಿ ರಾಜವಂಶ. ಹಾಲೇರಿ ರಾಜವಂಶದ ಸ್ಥಾಪಕ ವೀರರಾಜ. ಈತ ಹಾಲೇರಿ ರಾಜವಂಶವನ್ನು ಸ್ಥಾಪನೆ ಮಾಡ್ತಾನೆ. ಮಡಿಕೇರಿ ಅಥವಾ ಮಡಿಕೇರಿ ಹೇಳುವಂಥ ಹೆಸರಿನ ಹಿನ್ನೆಲೆ ಏನು? ಮುತ್ತುರಾಜನು ಮುದ್ದುರಾಜಕೇರಿಯನ್ನು ಕಟ್ಟಿಸಿ ಅದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾನೆ. ಮುಂದೆ ಅದೇ ಮುದ್ದುರಾಜಕೇರಿಯೇ ಮಡಿಕೇರಿ ಆಗುತ್ತೆ. ಈ ಹಾಲೇರಿ ವಂಶದ ಮುತ್ತುರಾಜ ಹೇಳುವಂಥ ರಾಜ ಮುದ್ದುರಾಜಕೇರಿ ಹೇಳುವಂತಹ ಒಂದು ನಗರವನ್ನು ಕಟ್ತಾನೆ. ಈ ನಗರವನ್ನು ಕಟ್ಟಿ ಅದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಬಹಳಷ್ಟು ವರ್ಷಗಳ ಕಾಲ ಅಲ್ಲಿ ಆಳ್ವಿಕೆಯನ್ನು ಮಾಡ್ತಾನೆ. ಮುಂದೆ ಆ ಮುದ್ದುರಾಜಕೇರಿಯೇ ಮಡಿಕೇರಿಯಾಗಿ ಹೆಸರುವಾಸಿಯಾಗುತ್ತೆ. ನೆಕ್ಸ್ಟ್, ಅಮರಸೂಳ್ಯ ಹೋರಾಟ ಯಾವ ರೀತಿಯ ಹೋರಾಟ ಆಗಿತ್ತು? ಅದೊಂದು ರೈತರ ಹೋರಾಟ ಆಗಿತ್ತು. ನೆಕ್ಸ್ಟ್, ಅಮರಸೂಳ್ಯ ಹೋರಾಟದ ಪ್ರಮುಖ ನಾಯಕರು ಪುಟ್ಟಬಸಪ್ಪ, ಕಲ್ಯಾಣಸ್ವಾಮಿ ಮತ್ತು ಗುಡ್ಡೆಮನೆ ಅಪ್ಪಯ್ಯಗೌಡ. ಈ ಮೂವರು ಅಮರಸೂಳ್ಯ ಹೋರಾಟದ ಪ್ರಮುಖ ನಾಯಕರು. ನೆಕ್ಸ್ಟ್, ಬ್ರಿಟಿಷರ ಕಾಲದ ಪ್ರಥಮ ಭಾರತೀಯ ಜನರಲ್ ಹಾಗೂ ಸ್ವತಂತ್ರ ಭಾರತದ ಭೂಸೇನೆ, ನೌಕಾದಳ ಮತ್ತು ವಾಯುಪಡೆಗಳ ಮೊದಲ ಅಧಿಪತಿಯಾಗಿದ್ದಂಥವರು ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರು. ಬ್ರಿಟಿಷರ ಕಾಲದ ಪ್ರಥಮ ಭಾರತೀಯ ಜನರಲ್ ಕೂಡ ಹೌದು, ಹಾಗೆ ಭಾರತ ಸ್ವತಂತ್ರಗೊಳಿಸಿದ ಮೇಲೆ ಭೂಸೇನೆ, ನೌಕಾಸೇನೆ ಮತ್ತು ವಾಯುಪಡೆಗಳ ಮೊದಲ ಅಧಿಪತಿಯಾಗಿದ್ದಂಥವರು ಸಹ ಇವರಾಗಿರ್ತಾರೆ. ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಭಾರತದ ಜಯಕ್ಕೆ ಕಾರಣರಾದ ಭಾರತೀಯ ಸೈನ್ಯದ ಮುಖ್ಯಸ್ಥರು KS ತಿಮ್ಮಯ್ಯ. ಕಿತ್ತೂರು ರಾಣಿ ಚೆನ್ನಮ್ಮ ದತ್ತು ತೆಗೆದುಕೊಂಡ ಮಗನ ಹೆಸರು ಶಿವಲಿಂಗ ಸರ್ಜಾ. ಕಿತ್ತೂರು ಸಾಮ್ರಾಜ್ಯದ ದತ್ತುಪುತ್ರ ಸ್ವೀಕಾರವನ್ನು ಕ್ರಮಬದ್ಧವಲ್ಲ ಎಂದು ಹೇಳಿದ ಧಾರವಾಡದ ಕಲೆಕ್ಟರ್ ಥ್ಯಾಕರೆ. ಈತ ಕಿತ್ತೂರು ಸಾಮ್ರಾಜ್ಯ ದತ್ತುಪುತ್ರ ಸ್ವೀಕಾರವನ್ನು ಮಾಡಿರುವಂಥದ್ದು. ಕಿತ್ತೂರು ರಾಣಿ ಚೆನ್ನಮ್ಮ ಏನು ಶಿವಲಿಂಗ ಸರ್ಜನನ್ನ ದತ್ತು ತೆಗೆದುಕೊಳ್ತಾಳೆ. ಆಗ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಹೇಳುವಂತಹ ನೀತಿಯನ್ನ ಮುಂದಿಟ್ಟು ಈ ಒಂದು ಕಿತ್ತೂರು ಸಾಮ್ರಾಜ್ಯವನ್ನ ಬ್ರಿಟಿಷರು ಸೇರಿಸಿಕೊಳ್ಳಿಕ್ಕಾಗಿ ಈ ಧಾರವಾಡದ ಕಲೆಕ್ಟರ್ ಆಗಿದ್ದಂತಹ ಥ್ಯಾಕರೆ ಗವರ್ನರ್ಗೆ ಪತ್ರವನ್ನ ಬರೀತಾನೆ. ನೆಕ್ಸ್ಟ್, ಕಿತ್ತೂರು ರಾಣಿ ಚೆನ್ನಮ್ಮಳ ಸಾಧನೆಯನ್ನು ತಿಳಿಸುವ ಮೌಖಿಕ ಆಧಾರ ಲಾವಣಿಗಳು ಇರುವಂಥದ್ದು. ಸಂಗೊಳ್ಳಿ ರಾಯಣ್ಣನ ತಾಯಿ ಕೆಂಚವ್ವ. ಸಂಗೊಳ್ಳಿ ರಾಯಣ್ಣನನ್ನು ಸಮಾಧಿ ಮಾಡಲಾದಂತಹ ಸ್ಥಳ ನಂದಗಡದಲ್ಲಿ ಒಂದು ದೊಡ್ಡ ಆಲದ ಮರ, ಸಮಾಧಿ ಮಾಡಿದಂತಹ ಸ್ಥಳದಲ್ಲಿ ಒಂದು ದೊಡ್ಡ ಆಲದ ಮರವನ್ನು ಸಹ ನೆಡಲಾಗಿದೆ. ನೆಕ್ಸ್ಟ್, ರಾಯಣ್ಣನ ಸಮಾಧಿಯ ಮೇಲೆ ಆಲದ ಸಸಿಯನ್ನು ನೆಟ್ಟ ಅವನ ಅನುಯಾಯಿ ಬಿಚ್ಚುಗತ್ತಿ ಚೆನ್ನಬಸಪ್ಪ ಹೇಳುವಂಥವನು ಈ ಒಂದು ಆಲದ ಮರವನ್ನು ಅಲ್ಲಿ ನೆಡ್ತಾನೆ. ತುಳುನಾಡು ಪುರಾಣ ಸಾಹಿತ್ಯದಲ್ಲಿ ಇವರ ಕ್ಷೇತ್ರ ಎನಿಸಿದೆ. ತುಳುನಾಡು ಪುರಾಣದಲ್ಲಿ ಪರಶುರಾಮರ ಕ್ಷೇತ್ರ ಅಂತ ಅನಿಸ್ಕೊಂಡಿದೆ. ತುಳುನಾಡನ್ನು ಸುದೀರ್ಘ ಕಾಲದವರೆಗೆ ಆಳ್ವಿಕೆಯನ್ನು ಮಾಡಿದಂಥವರು ಆಳುಪ ರಾಜವಂಶರು. ಆಳುಪ ಮನೆತನದವರ ರಾಜಧಾನಿ ಉದ್ಯಾವರ, ಮಂಗಳಪುರ ಅಥವಾ ಮಂಗಳೂರು ಮತ್ತು ಬಾರ್ಕೂರು. ಉದ್ಯಾವರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು. ಮಂಗಳಪುರ ಅಥವಾ ಮಂಗಳೂರು ಮತ್ತು ಬಾರ್ಕೂರು ಈ 3 ಪ್ರದೇಶಗಳನ್ನು ಇವರು ಆಳುಪರು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು. ನೆಕ್ಸ್ಟ್ 72ನೇ ಪ್ರಶ್ನೆ, ಪೋರ್ಚುಗೀಸರ ವಿರುದ್ಧ ಹೋರಾಟ ನಡೆಸಿ ಅವರನ್ನು ಸೋಲಿಸಿದ ಚೌಟು ಅರಸು ಮನೆತನದ ರಾಣಿ ಉಳ್ಳಾಲದ ರಾಣಿ ಅಬ್ಬಕ್ಕ ದೇವಿ. ನೆಕ್ಸ್ಟ್ 73ನೇ ಪ್ರಶ್ನೆ, ತುಳುನಾಡಿನ ಅರಸರಲ್ಲಿ ಬಹುತೇಕ ಮಂದಿ ಈ ಮತಕ್ಕೆ ಸೇರಿದಂಥವರು ಜೈನ ಮತಕ್ಕೆ ಸೇರಿದಂಥವರಾಗಿದ್ದಾರೆ. ತುಳುನಾಡಿನ 2 ಆರಾಧನಾ ಪಂಥಗಳು ನಾಗಾರಾಧನೆ ಹಾಗೂ ಭೂತಾರಾಧನೆ.
ನಾಗ ಮತ್ತು ಭೂತವನ್ನು ಹೇಗೆ ಆರಾಧಿಸಲಾಗುತ್ತೆ? ಕೋಲ ಮತ್ತು ನೇಮ ಹೇಳುವಂತಹ ಹೆಸರಿನಿಂದ ನಾಗಾರಾಧನೆ ಮತ್ತು ಭೂತವನ್ನು ಆರಾಧನೆ ಮಾಡಲಾಗುತ್ತೆ ತುಳುನಾಡಿನಲ್ಲಿ. ದ್ವೈತ ಮತದ ಸ್ಥಾಪಕರು ಮಧ್ವಾಚಾರ್ಯರು. ಮಂಗಳೂರಿನ ಕದ್ರಿಯಲ್ಲಿರುವಂತಹ ದೇವಸ್ಥಾನ ಕದ್ರಿಯ ಮಂಜುನಾಥ ದೇವಸ್ಥಾನ. ಫರ್ಡಿನಾಂಡ್ ಕಿಟೆಲ್, ಇಲ್ಲಿ ಫರ್ಡಿನಾಂಡ್ ಅಂತ ಆಗಬೇಕು. ಫರ್ಡಿನಾಂಡ್ ಕಿಟೆಲ್ ರಚಿಸಿದ ಕನ್ನಡ ನಿಘಂಟು ಮುದ್ರಣವಾಗಿದ್ದು ಬಾಸೆಲ್ ಮಿಷನ್ ಮುದ್ರಣಾಲಯದಲ್ಲಿ. ತುಳುನಾಡಿನ ನಿಘಂಟನ್ನ ರಚಿಸಿದಂಥವರು ಜರ್ಮನಿಯ ಮೆನ್ನರ್. ಸಾವಿರ ಕಂಬದ ಬಸದಿ ಇರುವಂಥದ್ದು ಮೂಡಬಿದ್ರೆಯಲ್ಲಿ. ಜೈನರ ಒಂದು ಪ್ರಸಿದ್ಧ ಯಾತ್ರಾ ಸ್ಥಳ ಅಂತ ಕರಿಬಹುದು ಸಾವಿರ ಕಂಬದ ಬಸದಿ ಮೂಡಬಿದ್ರೆಯಲ್ಲಿದೆ. ನೆಕ್ಸ್ಟ್, ಅವಲೋಕಿತೇಶ್ವರನ ಕಂಚು ಶಿಲ್ಪ ಇರುವಂಥದ್ದು ಕದ್ರಿಯ ಮಂಜುನಾಥ ದೇವಸ್ಥಾನದಲ್ಲಿ. ತುಳುನಾಡಿನ ಕೆಲವು ಜಾನಪದ ಆಟಗಳು ಕಂಬಳ, ಕೋಳಿ ಅಂಕ ಮತ್ತು ಚೆನ್ನೆ ಹೇಳುವಂಥದ್ದು. ತುಳುನಾಡಿನ ಪ್ರಾಚೀನ ಕಲೆಗಳು ಯಕ್ಷಗಾನ ಹಾಗೆ ತಾಳಮದ್ದಲೆ. ಕರ್ನಾಟಕದ ಕರಾವಳಿ ಪ್ರದೇಶಕ್ಕೆ ಬ್ರಿಟಿಷರು ನೀಡಿದಂಥ ಹೆಸರು ಕೆನರಾ. ಕೆನರಾ ಅಂತ ಕರೀತಾರೆ. ಈಗಲೂ ಸಹ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡವನ್ನು ನಾವು ಇಂಗ್ಲೀಷ್ನಲ್ಲಿ ಸೌತ್ ಕೆನರಾ ಹಾಗೆ ನಾರ್ತ್ ಕೆನರಾ ಅನ್ನುವಂಥ ಹೆಸರಿನಿಂದ ಕರಿತೇವೆ. ಕೆನರಾ ಅನ್ನುವಂಥ ಹೆಸರನ್ನು ಬ್ರಿಟಿಷರು ಕರ್ನಾಟಕದ ಕರಾವಳಿಗೆ ನೀಡ್ತಾರೆ. ಕೆನರಾವನ್ನು 2 ಭಾಗ ಮಾಡಿದಾಗ ನೀಡಿದಂಥ ಹೆಸರು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ, ಸೌತ್ ಕೆನರಾ ಮತ್ತು ನಾರ್ತ್ ಕೆನಡಾ ಅನ್ನುವಂಥದ್ದು. ತುಳುನಾಡಿನ ದೇಶಭಕ್ತರೆಂದು ಕರೆಸಿಕೊಂಡ ಸ್ವಾತಂತ್ರ್ಯ ಹೋರಾಟಗಾರರು ಕರುನಾಡು ಸದಾಶಿವರಾವ್. ನೆಕ್ಸ್ಟ್, ಸುಭಾಷ್ ಚಂದ್ರ ಬೋಸರು ಸ್ಥಾಪಿಸಿದ ಆಜಾದ್ ಹಿಂದ್ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಂಥವರು ಅತ್ತಾವರ ಯಲ್ಲಪ್ಪ ಅವರು. ಮಹಾತ್ಮ ಗಾಂಧೀಜಿ ಮಂಗಳೂರಿಗೆ ಬಂದಾಗ ಇವರ ಕಾರ್ಯವನ್ನು ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಕುದ್ಮುಲ್ ರಂಗರಾವ್ ಅವರ ಕಾರ್ಯವನ್ನು ಕುರಿತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಾರೆ. ನೆಕ್ಸ್ಟ್, ಸ್ವತಂತ್ರ ಪೂರ್ವದ ತುಳುನಾಡಿನ ಪ್ರಮುಖ ಬ್ಯಾಂಕ್ಗಳು ಕೆನರಾ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್ ಮತ್ತು ವಿಜಯ ಬ್ಯಾಂಕ್. ಇವೆಲ್ಲವೂ ಸ್ವತಂತ್ರ ಪೂರ್ವದಲ್ಲೇ ತುಳುನಾಡಿನಲ್ಲಿ ಸ್ಥಾಪನೆಯಾದಂತಹ ಬ್ಯಾಂಕ್ಗಳಾಗಿದ್ದಾವೆ. ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಕರ್ನಾಟಕದೊಂದಿಗೆ ಸೇರ್ಪಡೆಗೊಂಡ ವರ್ಷ 1956ರಲ್ಲಿ ಸೇರ್ಪಡೆಗೊಳ್ತವೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಂಗಡಿಸಿ ಉಡುಪಿ ಜಿಲ್ಲೆಯಾಗಿ ಮಾಡಿದಂತಹ ವರ್ಷ 1997. ಹೈದರಾಬಾದ್ ಕರ್ನಾಟಕವನ್ನು ಈಗ ಹೀಗೆಂದು ಕರೆಯುತ್ತಾರೆ ಕಲ್ಯಾಣ ಕರ್ನಾಟಕ. ಕೆ ಅಂತೇಳಿ ಕರೀತಾರೆ. ಪ್ರಾದೇಶಿಕ ಅಸಮಾನತೆ ಹೊಂದಿರೋದ್ರಿಂದ ಸಂವಿಧಾನದಲ್ಲಿ 371J ವಿಧಿಯಲ್ಲಿ ವಿಶೇಷ ಸ್ಥಾನಮಾನವನ್ನು ಸಹ ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೀಡಲಾಗಿದೆ. ಹಲಗಲಿ ಇರುವಂಥದ್ದು ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ತಾಲೂಕಿನಲ್ಲಿ. ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ತಿರುಗಿ ಬೀಳಲು ಕಾರಣ 1857ರಲ್ಲಿ ಬ್ರಿಟಿಷರು ಜಾರಿಗೆ ತಂದ ಶಸ್ತ್ರಾಸ್ತ್ರ ಕಾಯ್ದೆಯಿಂದಾಗಿ. ಬ್ರಿಟಿಷರ ವಿರುದ್ಧ ಹೋರಾಡಿದ ಪ್ರಮುಖ ಬೇಡರು ಜಡಗ ಬಾಲ ರಾಮಿ. ಹಲಗಲಿ ದಂಗೆಯಲ್ಲಿ 3 ಜನ ಬ್ರಿಟಿಷ್ ಸೈನಿಕರನ್ನು ಕೊಂದ ಬೇಡರ ವೀರ ಮಹಿಳೆ ರಾಮಿ. ಹಲಗಲಿ ಬೇಡರ ಕುರಿತು ಇರುವ ಸಾಹಿತ್ಯದ ಪ್ರಕಾರ ಲಾವಣಿಗಳು. ಸಿಂಧೂರ ಲಕ್ಷ್ಮಣನ ತಂದೆ ತಾಯಿ. ಬೇಡರ ಸಾಬು ಹೇಳುವಂಥ ಒಂದು ತಂದೆ, ನರಸವ್ವ ತಾಯಿ. ನೆಕ್ಸ್ಟ್ 99ನೇ ಪ್ರಶ್ನೆ. ಸಿಂಧೂರ ಲಕ್ಷ್ಮಣನ ಸಮಾಧಿ ಇರುವಂಥದ್ದು ಬೆಳಗಿಯಲ್ಲಿ. ಸಿಂಧೂರ ಲಕ್ಷ್ಮಣ ಹೋರಾಟ ಮಾಡಿದ್ದು ಇನಾಮದಾರ್ ಮತ್ತು ಬ್ರಿಟಿಷರ ವಿರುದ್ಧ ಈತ ಹೋರಾಟವನ್ನು ಮಾಡ್ತಾನೆ. ಒಟ್ಟು 100 ಕ್ವಶನ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ. ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಅನೇಕ ಕ್ವಶನ್ಗಳನ್ನು ನಾವು ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.